I would like to list some of the major contributions of our Maharaja of Mysuru to the society. He founded hydroelectronic project at Shivanasamudra. Bangalore became the first city in Asia to get electric street light. Malivila Sagar was constructed, which was the first dam in Karnataka. Maharaja established many things like Mysuru Legislative Council, Indian Institute of Science at Bangalore, Mysore Boy Scouts at India, State Bank of Mysore, Mysore Agricultural Residential School, Kannada Sahitya Parishad, University of Mysore, Bangalore Printing and Publishing Company, Yuvaraja College of Mysore, Government Sandalwood Oil Factory, Maharani Science College for Women. Lalitmal Palace also got constructed in his time. Government Science College at Bangalore, Mysore Iron Works at Bhadravati, KRS Dam also got finished, Mysore Medical College was also established, and many more. ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಪ್ರತಿ ವರ್ಷವೂ ಇವರು ಕಪ್ಪ ಕಾಣಿಕೆಗಳನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತಾ ಇತ್ತು. ಅದಿಲ್ಲೇ ಹೋಗಿದ್ರೆ ಅವರು ಬಿಡ್ತಾ ಇರಲಿಲ್ಲ. ಮೊದಲನೇ ಮಹಾಯುದ್ಧದಲ್ಲೂ ಕೂಡ ಬ್ರಿಟಿಷರಿಗೆ ಸಹಾಯ ಮಾಡಬೇಕಾಗಿತ್ತು. ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ತಮ್ಮ ಮಿತಿಯಲ್ಲಿ, ಅಂದರೆ ಇನ್ನೊಬ್ಬರ ಹಂಗಿನಲ್ಲಿ ಇದ್ದರೂ ಕೂಡ ತಮ್ಮ ಜನಗಳಿಗಾಗಿ ಅವರು ಮಾಡಿದ ಸಾಧನೆ ಇದೆಯಲ್ಲ, ಅದು ಅತ್ಯಂತ ಅಪೂರ್ವವಾದ ಕಾಲದಲ್ಲಿ. ಅದು ಬೆಂಗಳೂರು ಸಿಟಿಗೆ ಮೊದಲು ಏಷ್ಯಾ ಖಂಡದಲ್ಲಿ ಕರೆಂಟ್ ಬಂತು. ಸೊ ಶಿವನಸಮುದ್ರದ ಪ್ರಾಜೆಕ್ಟ್ ಅನ್ನ ಮಾಡಿದ್ರು. ಸೊ ಹಾಗೆ ಅವರು ಮಾಡಿದಂತಹ ಪ್ರಥಮಗಳನ್ನು ಹೇಳ್ತಾ ಹೋದ್ರೇನೆ ಬೇಕಾದಷ್ಟು ಆಗ್ಬೋದು. ಅದಕ್ಕೆ 1925ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರನ್ನ ರಾಜಋಷಿ ಅಂತ ಕರೆದರು. ಯಾಕೆ ರಾಜಋಷಿ ಅಂತ ಹೇಳಿದ್ರೆ, ನಾನು ಪ್ರಧಾನ ಸೇವಕನಾಗಿದ್ದೇನೆ ಅಂತ. ಈಗ ಇತ್ತೀಚೆಗೆ ಮೋದಿಯವರು ಹೇಳಿದ್ದನ್ನ ನೀವೆಲ್ಲ ಗಮನಿಸಿದ್ರಿ, ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕ ಅಂತ. ಆದ್ರೆ ಅದರ ಪರಿಕಲ್ಪನೆಯನ್ನು ಮೊದಲು ಮಾಡಿದ್ದು ನಾಲ್ವಡಿಯವರು. ಯಾಕಂದ್ರೆ ಅವರು ಹೇಳ್ಕೊಂಡಿದ್ದಾರೆ, ಅವರ ಭಾಷಣಗಳಲ್ಲೇ ಅದು ಹೇಳಿ. ಅಂತಹ ಮಹಾರಾಜ ಅಲ್ಲಿ ಕೂಡ ಮೀಸಲಾತಿಯನ್ನ ಮೊದಲ ಬಾರಿಗೆ ಯಾವುದಾದ್ರೂ ರಾಜ್ಯದಲ್ಲಿ ಅದನ್ನ ಕೊಟ್ಟಿದ್ರೆ ಅದು ಮಾಡಿದ್ದು ಅಂದ್ರೆ ಸ್ವತಂತ್ರಕ್ಕೆ ಮುಂಚೆ. ಅದಷ್ಟೇ ಅಲ್ಲ, ನಾವು ಕೇವಲ ಈ ವ್ಯಕ್ತಿಗಳನ್ನು ಮಾತ್ರ ಮಾತಾಡೋದಲ್ಲ, ದುರ್ಬಲರು, ಅಂಧರು, ಅಂಗವಿಕಲರು, ಇವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅವರಿಗೂ ಶಾಲೆಗಳನ್ನ ಉಂಟು ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತೇನು ಎಲೆಕ್ಷನ್ ನಡೀತಾ ಇದೆ, ಇವತ್ತು ಕೌಂಟಿಂಗ್ ನಡೀತಾ ಇದೆ, ನಾವು ಜ್ಞಾಪಿಸ್ಕೋಬೇಕು. ಪೇಂಟ್ ಅಂಡ್ ವಾರ್ನಿಶ್ ಕಂಪನಿಯನ್ನ ಸ್ಥಾಪನೆ ಮಾಡಿ ಇವತ್ತೇನು ಇಂಡಿಲಿಯಬಲ್ ಇಂಕ್ ಅಂತ ಏನು ನಾವು ಮತದಾನದಲ್ಲಿ ಬಳಸ್ತಾ ಇದ್ದೀವಿ, ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚದ ಅನೇಕ ರಾಷ್ಟ್ರಗಳು ಇವತ್ತು ಆ ಇಂಕ್ ಅನ್ನ ತಗೊಳ್ತವೆ. ಆ ಇಂಡಿಲಿಯಬಲ್ ಇಂಕ್ ನ ಫ್ಯಾಕ್ಟರಿನ ಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಮೈಸೂರಿನ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಯೋಚನೆ ಮಾಡಬೇಕು. ಹಾಗೆಯೇ KRS ಅಣೆಕಟ್ಟಿನ ಇವತ್ತು ನೀರಿನ ವಿಚಾರವನ್ನ ಇಟ್ಕೊಂಡು ನೋಡೋದಾದ್ರೆ, ಇವತ್ತು ಮೈಸೂರಲ್ಲಿ ನಾವೆಲ್ಲ ನೀರು ಕುಡಿತಾ ಇದ್ದೀವಿ, ನಮಗೂ ನೀರು ಬರ್ತಾ ಇದೆ. ಅಂದ್ರೆ ಕಬಿನಿಯೋ ಅಥವಾ ಕಾವೇರಿಯೋ ಎಲ್ಲ ಕೂಡ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿದ್ದು ನಾಲ್ವಡಿಯವರ ಕಾಲದಲ್ಲಿ. ನಾಲ್ವಡಿಯವರು ತಮ್ಮಲ್ಲಿದ್ದಂತಹ ಚಿನ್ನದ ಆಭರಣಗಳನ್ನೆಲ್ಲ ಬಾಂಬೆಯಲ್ಲಿ ಹೋಗಿ ಮಾರಿ ಅದರಲ್ಲಿ ಬಂದ ದುಡ್ಡಲ್ಲಿ KRS ಅಣೆಕಟ್ಟನ್ನು ಕಟ್ಟಿದ್ರು. ಇದೆಲ್ಲ ಒಬ್ಬ ಆಡಳಿತಗಾರನಾಗಿ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯವ ಅಂತ ಅನ್ನಿಸ್ಬಿಡುತ್ತೆ. ಅಂತಹ ಒಳ್ಳೆಯ ವಿಚಾರಗಳನ್ನ ಒಡೆಯರ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಮಾತು ಹೇಳ್ತಾರೆ, ಅಕಸ್ಮಾತ್ ಏನಾದ್ರೂ ನಾಲ್ವಡಿ ಅಂತವರೇ ಏನಾದ್ರೂ ಇದ್ರೆ ನಿಮಗೆ ಸ್ವತಂತ್ರದ ಪರಿಕಲ್ಪನೆಯನ್ನು ಏನು ಬೇಕಾಗಿಲ್ಲ ಅಂತ. ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡುವ ವಿಚಾರಗಳು ಬೇಕಾಗುವುದಿಲ್ಲ, ಯಾಕಂದ್ರೆ ಅಷ್ಟು ಒಳ್ಳೆ ರಾಜ ಇವರು ಅಂತ. ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಒಂದು ದೊಡ್ಡ ವಿಚಾರ, ಆದ್ರೆ ಬ್ರಿಟಿಷರು ಇದ್ದಾಗಲೇ ಜನಗಳಿಗೆ ಸಹಾಯ ಮಾಡ್ತಾ ಇದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಚಿಂತನೆಯನ್ನು ನಾವು ಮನಗಾಣಬೇಕು. ಸೊ ದುಂಡು ಮೇಜಿನ ಪರಿಷತ್ತಿನಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಕಳಿಸಿ ಭಾಗವಹಿಸಿದ್ರು. ಇವತ್ತಿಗೂ ಕೂಡ ನೀವು ಪ್ರಪಂಚದ ಯಾವುದಾದ್ರೂ ಒಬ್ಬ ರಾಜ ಜನಪರವಾಗಿದ್ದ ಅಂತ ಕೇಳಿದ್ರೆ ಮೊದಲ ಹೆಸರು ಹೇಳೋದೇ ನಾಲ್ವಡಿಯವರು. ಇವತ್ತು KRS ರೆಫರಲ್ ಹಾಸ್ಪಿಟಲ್ ಆಗಿದೆ. ಸೊ ರೆಫರಲ್ ಹಾಸ್ಪಿಟಲ್ ಅಂತಂದ್ರೆ ಯಾವುದೇ ಜಾಗದಿಂದ ನೀವು ತೆಗೆದುಕೊಂಡು ಬಂದ್ರು ಪೇಷಂಟ್ಸ್ಗಳನ್ನ ಅಲ್ಲಿ ಮಾಡುವಂತಹ, ಅವರಿಗೆ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ದೊಡ್ಡ ಆಸ್ಪತ್ರೆ. ಸೊ ಈ KR ಆಸ್ಪತ್ರೆ ಇವತ್ತಿಗೂ ಕೂಡ ಕೃಷ್ಣರಾಜೇಂದ್ರ ಆಸ್ಪತ್ರೆ ಆರಂಭದಿಂದ ಹಿಡಿದು
ಇವತ್ತಿನ ತನಕ ಅದು ಫ್ರೀ, ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಇವತ್ತಿಗೂ ಕೂಡ ಭಾರತದಲ್ಲಿ ನಾವು ಹೇಳ್ತೀವಿ ಒಂದು 5-6 ವಿಚಾರಗಳು ಫ್ರೀ ಆಗಬೇಕು, ಯಾಕಂದ್ರೆ ಎಲ್ಲ ಬಡವರಿಗೂ ಅದನ್ನು ಭರಿಸೋದಕ್ಕಾಗೋದಿಲ್ಲ. ಅದರಲ್ಲಿ ನಂಬರ್ 1 ಶಿಕ್ಷಣ, ನಂಬರ್ 2 ಆರೋಗ್ಯ, ಇದನ್ನ ನಾವು ಹೇಳ್ತೀವಿ ನಾವು. ಆದರೆ ಆರೋಗ್ಯವನ್ನು ಇವತ್ತಿನ ತನಕ ಯಾವ ಸರ್ಕಾರಗಳು ಉಚಿತವಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಆರೋಗ್ಯ ಸಂಜೀವಿನಿ ವಿಮೆಗಳನ್ನು ಏರ್ಪಡಿಸ್ತಾ ಇದೆ, ಹೊರತು ಆರೋಗ್ಯವನ್ನು ಕೊಡೋಕ್ಕಾಗ್ತಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರೇ ಆ ಕಾಲದಲ್ಲೇ KR ಹಾಸ್ಪಿಟಲ್ ಅನ್ನ ಕಟ್ಟಿದ್ದಲ್ದೇನೆ ಆ ಪೂರ್ತಿ ಹಾಸ್ಪಿಟಲ್ ಅನ್ನು ಉಚಿತವಾಗಿ ಬಡವರಿಗೆ ಕೊಟ್ಟರು. ಸೊ ಇದೆಲ್ಲ ನೋಡಿದಾಗ ನಾಲ್ವಡಿಯವರನ್ನ ಜ್ಞಾಪಿಸ್ಕೊಳ್ಳೋದು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಯಾವುದು ಅಭಿವೃದ್ಧಿ ಆದರೆ ಒಳ್ಳೇದಾಗುತ್ತೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ, ವೈಜ್ಞಾನಿಕವಾಗಿ ಬೆಳೆದ್ರೆ ದೇಶ ಉದ್ಧಾರ ಆಗುತ್ತೆ. ಸೊ ವೈಜ್ಞಾನಿಕವಾಗಿ ನೋಡೋದಾದ್ರೆ IASC ಸ್ಥಾಪನೆ ಮಾಡಿದ್ರು, ಏರ್ಪೋರ್ಟ್ಗಳನ್ನು ಸ್ಥಾಪನೆ ಮಾಡಿದ್ರು, ಸೈನ್ಸ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು, ಎಲ್ಲ ಕೊಡುಗೆ ನಾಲ್ವಡಿಯವ್ರದ್ದು. ಸೊ ಹಾಗಾಗಿ ವಿಜ್ಞಾನ, ತಂತ್ರಜ್ಞಾನ, ಧರ್ಮ, ಈಗ ಧರ್ಮವನ್ನು ಬಿಡಬಾರ್ದು. ಮನುಷ್ಯ ನೆಮ್ಮದಿಯಾಗಿರ್ಬೇಕು ಅಥವಾ ಅವನಿಗೆ ಧರ್ಮ ಯಾಕೆ ಬೇಕು ಅನ್ನೋದನ್ನ ನಾಲ್ವಡಿಯವರು ಹೇಳೋದಾದ್ರೆ ಒಂದು ತಾತ್ವಿಕತೆ, ಒಂದು ಸಾತ್ವಿಕ ಅಂಶಗಳು ಬೇಕಲ್ಲ. ಆದ್ರಿಂದ ಧರ್ಮದ ಬಗ್ಗೆನೂ ಅವರು ಯೋಚನೆ ಮಾಡಿದ್ರು. ಎಲ್ಲ ಧರ್ಮಗಳಿಗೆ ಪ್ರೋತ್ಸಾಹ ಕೊಟ್ಟರು. ಇವತ್ತು ನೋಡಿ, ಫಿಲೋಮಿನಾಸ್ ಚರ್ಚ್ ಇರ್ಬೋದು, ಅದೇ ತರ ಅಲ್ಲಿನ ಮಸ್ಜಿದ್ ಇರ್ಬೋದು, ಆ ಜೈನರಿಗೆ ಕಟ್ಟಿಸಿದಂತಹ ಅನಂತನಾಥ ಬಸದಿ ಇರ್ಬೋದು, ಬೌದ್ಧರಿಗೆ, ಸಿಖ್ಖರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಿರ್ಬೋದು. ಹಾಗಾಗಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ ಸಮಾನತೆಯ ಅಂಶಗಳನ್ನ ಪ್ರತೀಕವಾಗಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂತಹ ಮಹಾತ್ಮರನ್ನ ನಾವು ಯಾವಾಗಲೂ ಜ್ಞಾಪಿಸ್ಕೋಬೇಕು, ಅವರಿಗೆ ನಾವು ಋಣಿಗಳಾಗಿರಬೇಕು. ಎಲ್ಲ ವಿಚಾರದಲ್ಲೂ ಇವತ್ತು ನಾವು ಇವತ್ತು ಮೈಸೂರಲ್ಲಿ ಇದ್ದೀವಿ ಅಂದರೆ ಇಂತಹ ಒಂದು ಮಹಾತ್ಮರ ಒಂದು ಕೊಡುಗೆ ನಮಗಿದೆ. ಸೊ ಹಾಗಾಗಿ ಮಹಾಪುರುಷರ ಜಯಂತಿಗಳನ್ನು ಮಾಡುವುದು ಒಂದು ಕೇವಲ ಸಂತೋಷವಾಗಿ ಒಂದು ಕಾರ್ಯಕ್ರಮ ಮಾಡೋದು ಅಂತಲ್ಲ, ಅವರ ಚಿಂತನೆಗಳನ್ನು ಮೈಗೂಡಿಸ್ಕೊಳ್ಳೋದು ಅನ್ನೋದು ಪ್ರಧಾನವಾದ ಅಂಶ. ಇವತ್ತು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಇವತ್ತು ಸಾಂಕೇತಿಕವಾಗಿ ನಾವು ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕುಲಸಚಿವರಾದಂತಹ ಸದಾ ನಗುಮುಖದ ಮತ್ತು ಸರಿಯಾದ ಚಿಂತನೆಗಳನ್ನು ಒಳಗೊಂಡಂತಹ ಮತ್ತು ಬಹಳ ಚೆನ್ನಾಗಿ ಓದಿಕೊಂಡಿರುವಂತಹ, ನಾನು ಯಾವಾಗಲೂ ಅಭಿಮಾನದಿಂದ ಹೇಳ್ತೀನಿ, ಮೇಲ್ಕೋಟೆಗೆ ಬಂದಿದ್ದಾಗ ಮೇಲ್ಕೋಟೆಯ ಎಲ್ಲ ಇತಿಹಾಸವನ್ನು ಅವರು ಪಟಪಟ ಅಂತ ಹೇಳ್ತಾ ಇದ್ರು. ಅವಾಗ ನನಗೆ ಸಂತೋಷ ಆಗ್ತದೆ. ಯಾಕೆಂದ್ರೆ ಸುಮ್ಮನೆ ಮಾತಿಗೆ ಹೊಗಳೋದು ಅಂತೇನಲ್ಲ, ಅವರನ್ನ ಗಮನಿಸಿದವ್ರಿಗೆಲ್ಲ ಗೊತ್ತಾಗುತ್ತೆ. ನಮಗೆ ಯಾವುದೇ ಏನೋ ಪೂರ್ವಗ್ರಹ ಇಲ್ಲ ಹೇಳೋದಾದ್ರೆ ಅವರು ಎಲ್ಲವನ್ನು ಅಧ್ಯಯನ ಮಾಡಿಕೊಂಡಿರೋದು ಮತ್ತು ಮಾತನಾಡುವುದು ಮತ್ತು ಸಹಜವಾಗಿ ಭಾಗವಹಿಸೋದು ನಮ್ಮ ಕುಲಸಚಿವರ ದೊಡ್ಡ ಗುಣ. ಪ್ರೊಫೆಸರ್ KV ಪ್ರವೀಣ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮಾಡಿದ್ವಿ. ಇಲ್ಲಿ ಲಕ್ಷ್ಮೀ ಮೇಡಮ್ ಮತ್ತು ನಮ್ಮ ಕುಲಸಚಿವರು ಶ್ರೀ ವಿಶ್ವನಾಥ್ ಜಿ ಕೂಡ ಸರ್ ಅವರು ಕೂಡ ಇಲ್ಲಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಮತ್ತಷ್ಟು ಅದ್ದೂರಿಯಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಹಾರೈಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಾಲ್ವಡಿ ಕೃಷ್ಣರಾಯರನ್ನ ನೆನೆಸ್ಬೇಕಂತ ಹೇಳಿದ್ರೆ ಪ್ರಪ್ರಥಮವಾಗಿ ಮೀಸಲಾತಿ ಹೊಡೆದ ರಿಸರ್ವೇಶನ್, ನಾನು ಅದರ ಬಗ್ಗೆ ಹೆಚ್ಚು ಬೆಳಕಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಬ್ರಿಟಿಷರನ್ನ ಒಂದು ದುಂಡು ಮೇಜಿನ ಸಮಯದಲ್ಲಿತ್ತು ಬಾಬಾ ಸಾಹೇಬ್. ಅದಕ್ಕಿಂತ ಹಿಂದೆನೂ ಕೂಡ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಡೀ ಏನು ನಮ್ಮ ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಒಕ್ಕೂಟಗಳನ್ನು ಉಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ಬಾರಿ ಅದನ್ನು ಅವಲೋಕನ ಮಾಡಿದಾಗ ನಾಲ್ವಡಿ ಕೃಷ್ಣರಾಯರ ದೂರದೃಷ್ಟಿ ಮತ್ತು ಚಿಂತನೆಗಳು ಆ ಕಾಲಘಟ್ಟದಲ್ಲೇ ಇವತ್ತು ರಿಸರ್ವೇಶನ್ ಅನ್ನು ಇವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಎಲ್ಲ ವರ್ಗದವರಿಗೆ ಕೂಡ. ಯಾಕಂದ್ರೆ ದಲಿತರಿಗೆ ಮಾತ್ರ ಅವರು ಮೀಸಲಾತಿ ನೀಡಿದಾರಲ್ಲ, ಮುಸ್ಲಿಮರು ಕೂಡ ಪ್ರಪ್ರಥಮವಾಗಿ ಮೀಸಲಾತಿನ 7% ನೀಡಿದ್ದು ಮತ್ತು ಅದನ್ನ ಯಾವತ್ತಂತ ಹೇಳಿದ್ರೆ ಈ ನಮ್ಮ ದಿವೇಗೌಡರು 1994ರಲ್ಲಿ 6% ರಿಸರ್ವೇಶನ್ ಮಾಡಿರ್ತಕ್ಕಂಥ ಸಂಗತಿಗಳು ಕೂಡ ಇವತ್ತು ದಾಖಲೆಯನ್ನ ನಾವು ನೋಡ್ಬೋದು. ಅದ್ರ ಜೊತೆಗೆ ನಾಲ್ವಡಿ ಕೃಷ್ಣರಾಯರ ಬಗ್ಗೆ ಮಾತನಾಡಬೇಕಂದ್ರೆ ಅದೊಂದು ಜೀವನವೇ ಒಂದು ತೆರೆದ ಪುಸ್ತಕ. ಈ ಜನ ಇವರು ನಮ್ಮ ಕರ್ನಾಟಕಕ್ಕೆ ಮಾತ್ರ ಮೀಸಲಾಗಿಲ್ಲ, ಇಡೀ ಪ್ರಪಂಚಾದ್ಯಂತ ಸಮಾನತೆ ಮತ್ತು ಸಹಬಾಳ್ವೆ ಮತ್ತು ಪ್ರಗತಿಯ ಮೀಮಾಂಸೆ ಮಾಡೋದಕ್ಕೆ, ಅಭಿವೃದ್ಧಿ ಮೀಮಾಂಸೆಯನ್ನು ಯಾರಾದ್ರೂ
ಬಹಳ ಚೆನ್ನಾಗಿ ಕೈಗೊಂಡಿದ್ದಾರೆ. ಇವತ್ತು ಈ ಮೈಸೂರಿನಲ್ಲಿ ನಾವು ನಿಂತು ಮಾತನಾಡ್ತಿದೀವಿ ಅಂತ ಅನ್ನೋದಾದ್ರೆ ಈ ಸಂಭ್ರಮ ಇವತ್ತು ನಮ್ಗೆ ಇಡೀ ಮೈಸೂರನ್ನೇ ಸಂಭ್ರಮಿಸಬೇಕಾದ ದಿನವಾಗಿಬಿಟ್ಟು. ಮೈಸೂರು ಮಾತ್ರ ಅಲ್ಲ, ಪ್ರತಿಯೊಂದು ಹಳ್ಳಿಗಾಡಿನಲ್ಲಿ ಕೂಡ ಗ್ರಾಮಾಂತರದಲ್ಲಿ ಕೂಡ ಅವರ ಹೆಸರು ಪಸರಿಸಿ ಇವತ್ತು ಅವರ ಚಿಂತನೆಗಳು, ಅವರ ಅಗಾಧವಾದಂತಹ ದೂರದೃಷ್ಟಿ ಇವತ್ತು ಹೇಳಿದ ಸರಕುಗಳು ಬಹಳ ಅದ್ಭುತವಾಗಿ ಎಲ್ಲ ವಿಚಾರಗಳನ್ನು ಒಂದಂದ್ರೆ ಸಾಂಕೇತಿಕವಾಗಿ ಅದನ್ನ ನಾನು ಮಾತನಾಡ್ತಾ ಹೋದ್ರೆ ತುಂಬಾ ಸಮಯಗಳು ಕೂಡ ಹಿಡಿಬಹುದು. ಅದು ಕೂಡ ಇಂಥ ಮಹಾತ್ಮರನ್ನು ಪಡೆದಿರ್ತಕ್ಕಂಥ ನಮ್ಮ ಕರ್ನಾಟಕ ಬಹಳ ಧನ್ಯ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇವೆ. ಗಾಂಧೀಜಿಯವರ ಕಾನ್ಸೆಪ್ಟ್ ಸ್ವರಾಜ್ ಅಂತಕ್ಕಂಥದ್ದು, ರಾಮರಾಜ್ ಅಂತಕ್ಕಂಥದ್ದು ಅವ್ರು ಹೇಳಿದ್ರು ಪ್ರಜಾ ಸೇವಕ ಅಂತಕ್ಕಂಥ ವರ್ಡನ್ನ ಆ ಘಟ್ಟದಲ್ಲಿ ಕೂಡ ಇವತ್ತು ಇಂಪ್ಲಿಮೆಂಟ್ ಏನಾದ್ರೂ ಇವತ್ತು ಈ 12ನೇ ಶತಮಾನದ ಕಾಲಘಟ್ಟ ಒಂದು ಸಮಾಜವನ್ನು ನೋಡ್ತಕ್ಕಂಥ ಘಟ್ಟ. ಆ ಕಾಲಘಟ್ಟದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಅನೇಕ ಕಾರ್ಲ್ ಮಾರ್ಕ್ಸ್ ಅಂತರಾಗಬಹುದು, ಕನಕರಂತರಾಗಬಹುದು, ಮತ್ತು ನಾಲ್ವಡಿ ಕೃಷ್ಣರಾಯರಂತ ಚಿಂತನೆಗಳನ್ನು ಇಟ್ಕೊಂಡು ಏನಾದ್ರು ಆ ಶಿಕ್ಷಣಕ್ಕೆ ಮಾತ್ರ ಮಹತ್ವ ಇದೆ ಅಂತಕ್ಕಂಥ ಪ್ರಪ್ರಥಮವಾಗಿ ಕಂಡುಕೊಂಡಂತ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜರು. ಯಾಕಂದ್ರೆ ವಿಶ್ವೇಶ್ವರಯ್ಯನಂತವ್ರನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ. ಯಾಕಂದ್ರೆ ಇವತ್ತು ವಾಣಿ ವಿಲಾಸ್ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಇದೆ. ಅವರ ಮಗಳಿಗೋಸ್ಕರ ಅದನ್ನ ಅವರು ಇಡೀ, ಯಾಕಂದ್ರೆ ನೋಡಿ ಅವ್ರು ಮಾಡ್ತಕ್ಕಂಥ ದೂರದೃಷ್ಟಿ ಮನುಷ್ಯರನ್ನು ಬಿಟ್ಟು ಕೂಡ ಪ್ರಾಣಿ ಪಕ್ಷಿ ಜಲ ಜಂತುಗಳು ಕೂಡ 40 ಅಡಿ ನೀರು ಹಂಗೆ ಸ್ಟೋರೇಜ್ ಆಗ್ಬೇಕಂತ ಹೇಳಿರ್ತಕ್ಕಂಥ ಮಹಾತ್ಮ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ, ಹೇಗೆ ನಾವು ಸಾವಮಾಚಾರ್ಯ ಮಹಾರಾಜ್ ಅಂತೀವೋ, ಗಾಯಕವಾಡ್ ಅಂತೀವೋ, ಅಂಥದ್ರಲ್ಲಿ ಕೂಡ ನಮ್ಮ ದೇಶದಲ್ಲಿ ಅದು ನಮ್ಮ ಕರ್ನಾಟಕದ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಸಂಜೀವಿನಿ ಅಂತ ಹೇಳಿದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರತಕ್ಕಂಥದನ್ನ ನಾವು ಬಹಳ ಪ್ರಾಮಾಣಿಕವಾಗಿ ಒಪ್ಪಬೇಕಾಗ್ತದೆ. ಅದರಿಂದ ನನ್ನ ಮುಕ್ತ ವಿಶ್ವವಿದ್ಯಾಲಯದಿಂದ ಈ ಕಾರ್ಯಕ್ರಮವನ್ನು ಬಹಳ ದೊಡ್ಡ ವಿಜೃಂಭಣೆಯಿಂದ ಒಂದು ಕಾರ್ಯಾಗಾರದ ಮೂಲಕ ಅನೇಕ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ವರ್ಗದವರನ್ನು ಸೇರಿಸಿ ಅವ್ರ ಬಗ್ಗೆ ಆಗ್ತಕ್ಕಂಥ ಒಂದೇನು ಥಾಟ್ಸ್ ಅನ್ನ ನಾವು ಬಿತ್ತಿಸಿದಾಗ ಮಾತ್ರ ಇವತ್ತಿನ ಸಂದರ್ಭದಲ್ಲಿ ಜಾಗತಿಕ ಮತ್ತು ಉದಾಹರಣೆಗಳ ದಳ್ಳೂರಿಗಳಿವೆ ನಮ್ಮ ನರಮೂಲದ ಸಂಸ್ಕೃತಿ ಇವತ್ತು ನಾಶವಾಗ್ತಕ್ಕಂಥ ಸಂಗತಿ ನಮ್ಮ ಮುಂದೆ ಕಣ್ಮುಂದಿದೆ. ನಾಡು ಕೃಷ್ಣರಾಯ ಅಂತ ಹೇಳಿದ್ರೆ ಮತ್ತೆ ಪುಸ್ತಕ ತೆಗಿಬೇಕಾಗ್ತದೆ. ಆ ದಿನಗಳು ಬರಬಾರ್ದು. ತಟ್ ಅಂತ ಹೇಳ್ತಕ್ಕಂಥ ವಿಷಯ ನಮ್ಮ ಬಾಲಕರಿಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇವತ್ತು ಕೂಡ ನಾಡು ಕೃಷ್ಣರಾಯವರ ಎಲ್ಲಾ ಪಠ್ಯ ಪುಸ್ತಕದಲ್ಲಿ ಕೂಡ ಅವರ ಅಂಕಿಅಂಶಗಳಿದ್ದಿದ್ರೆ ನಿಜಕ್ಕೂ ಕೂಡ ಇವತ್ತು ನಾವು ಈ ಆಚರಣೆಗಿಂತ ದಿನನಿತ್ಯ ಅವರ ಸ್ಮರಣೆ ಇಡೀ ಶಿಕ್ಷಣ ಸಂಘದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಬಹುದಾಗಿರ್ತಕ್ಕಂಥದನ್ನ ನಾನಾದ್ರೂ ಕೂಡ ಭಾವಿಸ್ತೀನಿ. ಇಂತಹ ಮಹಾತ್ಮರನ್ನ ಪಡೆದಿರ್ತಕ್ಕಂಥ ನಮಗೆ ನಮ್ಮ ಕರ್ನಾಟಕ ಖಂಡಿತ ಅದೊಂದು ಭಾಗ್ಯ ಅಂತ ಒಂದು ಸುದಿನ ಅಂತಕ್ಕಂಥ. ಯಾಕಂದ್ರೆ ನಾವು ಎಲ್ಲರ ಬಗ್ಗೆ ವರ್ಣಿಸ್ತಕ್ಕಂಥದ್ದು ಮುಖ್ಯ ಆಗಿರಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದಂದ್ರೆ ಮನುಷ್ಯರಿಗೆ ಹಸು ಮುಕ್ತ ಭಾರತ ಅಂತಕ್ಕಂಥದ್ದು. ಆ ಕಾಲದಲ್ಲಿ ಹಸು ಮುಕ್ತ ಭಾರತ ಅನ್ನೋದನ್ನ ಬಹಳ ಚೆನ್ನಾಗಿ ನಾವು ಮಾತನಾಡ್ತೀವಿ. ರಾಜಕಾರಣದ ಅಂಶಗಳನ್ನು ಇಟ್ಕೊಂಡು ಬಹಳ ಇರ್ತದೆ. ಮನುಷ್ಯರಿಗೆ ಇವ್ರು ಹೇಳ್ತಾರೆ ಈ ಅಪಮಾನ ಮತ್ತು ಜಾತಿ ವ್ಯವಸ್ಥೆ ಮತ್ತು ಬಡತನ ಇದು ಯಾವ ವಿಶ್ವವಿದ್ಯಾಲಯದಲ್ಲಿ ಕಲ್ಸಕ್ಕಾಗಲ್ಲ ಅಂತ ಆ ಕಾಲಘಟ್ಟದಲ್ಲಿ ಕನ್ನಡ ಉಳಿಲೇಬೇಕಂತಕ್ಕಂಥ ಸಂದರ್ಭ ಇಟ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾಡೋಡಿ ಕೃಷ್ಣರಾಯರು. ಅವ್ರ ಜೀವನದ ಬಗ್ಗೆ ಎಷ್ಟು ಜನ ಕಟ್ಟಾಳಗಳಿಗೆ, ಕನ್ನಡದ ಕಟ್ಟಾಳಗಳಿಗೆ ನಾವೇ ಓರಿಯಂಟೇಷನ್ ಮಾಡಬೇಕಾದಂಥ ಸಂಗತಿ ನಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು ಒಂದು ದೌರ್ಭಾಗ್ಯ ಅಂತ ಕೇಳಿ ನಾನು ಅದನ್ನು ಭಾವಿಸ್ತೀನಿ. ಕಾರಣ ಏನಂತೇಳಿ ಇಂಥ ಮಹಾತ್ಮರ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಮ್ಮ ಮಾನ್ಯ ಕುಲಪತಿಗಳಲ್ಲಿ ಮತ್ತು ಕುಲಸಚಿವರಲ್ಲಿ ಆಡಳಿತ ಎಲ್ಲಾ ವರ್ಗದಲ್ಲಿ ನಾನು ಮನವಿ ಮಾಡ್ತಾ, ಜೊತೆಗೆ ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಭಾಗಿಯಾಗಿರ್ತಕ್ಕಂಥ ನನಗೆ ಬಹಳ ಅತೀವಾದ ಅವ್ರ ಬಗ್ಗೆ ಮಾತಾಡೋ ಒಂದು ತೆರೆದ ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ಪದಗಳು ಕೂಡ ಸಾಲದ ಅಂತಹ ಒಂದು ಮೇಲು ಪಂಕ್ತಿಯಲ್ಲಿರ್ತಕ್ಕಂಥವ್ರು ನಾಡು ಕೃಷ್ಣ. ಮತ್ತೊಮ್ಮೆ ನಾವೆಲ್ಲರೂ ಅವರಿಗೆ ನಮನವನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ದೂರದೃಷ್ಟಿ, ಆಡಳಿತಾತ್ಮಕ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನಪರ ಕಾರ್ಯಗಳನ್ನು ಇಂದಿಗೂ ಸಹ ನೆನೆಸ್ತಕ್ಕಂಥ ಒಂದು ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿರುವುದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ ಅಂತಂದರೆ ಮೈಸೂರು ವಿಶ್ವವಿದ್ಯಾಲಯದ ಅಂಗವಾಗಿರ್ತಕ್ಕಂಥ ICCNC ಏನಿತ್ತು ಆವತ್ತಿಗೆ ಮೈಸೂರು ವಿಶ್ವವಿದ್ಯಾಲಯದ ಒಂದು ಭಾಗ
ಸೊ ಹಾಗಾಗಿ ನಾವು ವಿಶ್ವವಿದ್ಯಾಲಯಗಳ ಒಳಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಕೊಡುಗೆ ಅಂತ ನಾವು ಹೇಳ್ತೀವಿ. ಈಗಾಗಲೇ ನಮ್ಮ ಸರ್ವಪಿಳ್ಳೆ ಹೇಳಿದ್ರು ಏನಂತಂದ್ರೆ KRS ಡ್ಯಾಮ್ ಆಗಿರ್ಬೋದು, ಇವತ್ತು ಏನು ಮೈಸೂರಲ್ಲಿ ಇದೆ ಎಲ್ಲ ಮೈಸೂರಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಇದೆ ಅದು ಎಲ್ಲವನ್ನೂ ಸಹ ಕೊಡುಗೆಯಾಗಿ ಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾವುದೂ ಇಲ್ಲ. ಅದಕ್ಕೆ ಅವರನ್ನ ಏನ್ ಹೇಳ್ತಾರೆ, DVG ಅವರೊಂದು ಮಾತು ಹೇಳ್ತಾರೆ, 1881ರಿಂದ 1940 ಅವಧಿಯಲ್ಲಿ ಮೈಸೂರನ್ನ ಸುವರ್ಣಯುಗ ಇದೆ, ಮೈಸೂರೇ ಸುವರ್ಣಯುಗ ಅಂತ ಹೇಳ್ತಾರೆ. ಅಷ್ಟು ವರ್ಷಗಳ ಕಾಲ ಅವರ ಸುದೀರ್ಘ 38 ವರ್ಷಗಳ ಕಾಲ ಆಡಳಿತದ ಒಂದು ಚಾತುರ್ಯತೆ, ಒಂದು ಚಾಣಾಕ್ಷ, ಒಂದು ದೂರದೃಷ್ಟಿ ಇವತ್ತು ಏನು ಪ್ರಸ್ತುತದಲ್ಲಿ ನಮ್ಮ ಸಂವಿಧಾನ ಕೊಟ್ಟಿದೆ ಅದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತೇ ಹೇಳಿದ್ರು. ಬಿಫೋರ್ ಇಂಡಿಪೆಂಡೆನ್ಸ್ ಗಿಂತ ಮುಂಚಿತವಾಗಿ ಈಗ ತಾನೇ ಹೇಳಿದ್ರು ಅಸ್ಪೃಶ್ಯತೆ ನಿವಾರಣೆ ಆಗಿರ್ಬೋದು, ಮತ್ತೆ ನಮಗೆ ಅವರಿಗೆ ಅಸ್ಪೃಶ್ಯತೆ ನಿವಾರಣೆ ಆಗಿರ್ಬೋದು, ಮತ್ತೆ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಂತವರು. ಅದರಲ್ಲೂ ಅಂಗವಿಕಲ ಮಕ್ಕಳಿಗೆ ಆವತ್ತೇ ಹೇಳಿದ್ರು, ಅಂಗವಿಕಲ ಮಕ್ಕಳಿಗೆ ಅವರಿಗೆ ದೂರದೃಷ್ಟಿ ನೋಡಿ, ಅಂದ್ರೆ ಅಂಗವಿಕಲರು ಆ ಒಂದು ಈ ಇದು ಕುರುಡರು ಕುಂಟರು ಇವರಿಗೆ ಶಾಲೆಗಳನ್ನ ಪ್ರತ್ಯೇಕವಾಗಿ ಪ್ರಾರಂಭ ಮಾಡಿದಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದರಲ್ಲೂ ಸ್ತ್ರೀಯರಿಗೆ ಈಕ್ವಾಲಿಟಿ, ಸಮಾನತೆಯನ್ನ ಕೊಡಬೇಕು, ಅವರಿಗೆ ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಂತವರು. ಮತ್ತೆ ಮಾದರಿ ಅವರು ಹೇಳ್ತಾರೆ, ಮೊಟ್ಟ ಮೊದಲಿಗೆ ನಾವು ಆ ಕೆಲವೊಂದು ಎನ್ಸೈಕ್ಲೋಪೀಡಿಯಾದಲ್ಲಿ ನಾನು ಓದಿದ್ದೆ, ಅದರಲ್ಲಿ ಅವರು ಏನ್ ಹೇಳ್ತಾರೆ, ಭರತಖಂಡ ಅಂದ್ರು ಬ್ರಿಟಿಷರ ಒಂದು ಎನ್ಸೈಕ್ಲೋಪೀಡಿಯಾದು. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭರತಖಂಡದಲ್ಲಿ ಅತ್ಯಂತ ಹೆಚ್ಚಿನ ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಮೈಸೂರು ಸಂಸ್ಥಾನ ಅಂತ ಆವತ್ತಿಗೆ ಹೇಳಿದ್ರು ಎನ್ಸೈಕ್ಲೋಪೀಡಿಯಾದಲ್ಲಿ. ಸೊ ಅಂತಹ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂತಹ ಕೊಡುಗೆಗಳು ನಿಮ್ಗೆಲ್ಲ ಗೊತ್ತಿದೆ. ಉಚಿತ ಶಿಕ್ಷಣ ಕೊಟ್ಟರು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಕಡ್ಡಾಯ ಶಿಕ್ಷಣ, ಎಲ್ಲರಿಗೂ ಕಡ್ಡಾಯ ಶಿಕ್ಷಣವನ್ನು ಕೊಟ್ಟರು. ಈಗ ಏನಿದೆ ಮಿಂಟೋ ಆಸ್ಪತ್ರೆ, ಕಣ್ಣು ಆಸ್ಪತ್ರೆ, ಅದನ್ನು ಸಹ ಅವರು ಕೊಟ್ಟಂತದ್ದು, ಮೈಸೂರಿನಲ್ಲಿ ಕ್ಷಯ ರೋಗಕ್ಕೆ ಕೊಟ್ಟಂತ ಆಸ್ಪತ್ರೆಯ ಆ ಒಂದು ಕೊಡುಗೆ. ಮತ್ತೆ ಬುಡಕಟ್ಟು ಜನಾಂಗದವರು, ಅರಣ್ಯವಾಸಿಗಳು ಇವತ್ತು ಏನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ನಮ್ಮ ಸಂವಿಧಾನಾತ್ಮಕವಾಗಿ, ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅದು ಎಲ್ಲವನ್ನೂ ದೂರದೃಷ್ಟಿ ಉಳ್ಳಂತಹ ನಮ್ಮ ಒಂದು ಇವರು ಒಡೆಯರವರು ಆವತ್ತಿಗೆ ಅವರು ಅದನ್ನ ನೆನಪಿಸಿಕೊಂಡು ಅವರು ಎಲ್ಲವನ್ನೂ ಒಂದು ಕಾರ್ಯಗತವನ್ನ ಮಾಡಿದ್ರು. ಅದು ಇವತ್ತಿಗೂ ಪ್ರಸ್ತುತದಲ್ಲೂ ನಾವು ಅದನ್ನ ನಿಭಾಯಿಸಕ್ ಸಾಧ್ಯ ಆಗ್ತಾ ಇಲ್ಲ, ಅಂದ್ರೆ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ಈ ಡೆಮಾಕ್ರಸಿನಲ್ಲೂ ಸಹ. ಆವತ್ತಿಗೆ ಅವರು ಅಷ್ಟೆಲ್ಲ ಮಾಡಿದ್ದಾರೆ ಬಿಫೋರ್ ಇಂಡಿಪೆಂಡೆನ್ಸ್, ಅಂದ್ರೆ ಅವರ ಒಂದು ದೂರದೃಷ್ಟಿ ನೋಡಿ. ಅದಕ್ಕೋಸ್ಕರನೇ ಅವರನ್ನ ಮೀಸಲಾತಿಯ ಜನಕ, ಸಾಮಾಜಿಕ ಅಧಿಕಾರ, ಮತ್ತೆ ದೂರದೃಷ್ಟಿ, ರಾಜರ್ಷಿ, ಮಹರ್ಷಿ ಅಂತಕ್ಕಂಥ ಬಿರುದುಗಳನ್ನ ಕೃಷ್ಣರಾಜ ಒಡೆಯರ್ ಅಂದ್ರೆ ಈ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತಿಗೆ ಪಡ್ಕೊಂಡಿದ್ರು. ಹಾಗಾಗಿ ನಮ್ಮ ಒಂದು ಇವತ್ತು ಏನು ಕೊಡ್ತಾ ಇದ್ದಾರೆ ಸಮಾಜದಲ್ಲಿ, 1909ರಲ್ಲಿ ಅವರು ದೇವದಾಸಿ ಪದ್ಧತಿ, ನಾನೆಲ್ಲ ಓದಿದೆ, ದೇವದಾಸಿ ಪದ್ಧತಿಯ ನಿರ್ಮೂಲನ ಮಾಡ್ತಾರೆ. ಈ ದೇವದಾಸಿ ಪದ್ಧತಿ ಆವತ್ತಿಗೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ, ಇತಿಹಾಸ ಓದಿರೋರು ತಿಳ್ಕೊಂಡಿರ್ತೀರಿ. ಮತ್ತೆ 1910ರಲ್ಲಿ ಬಸವಿ ಪದ್ಧತಿ ರದ್ದು ಮಾಡ್ತಾರೆ ಅವರು. ಆನಂತರ ಈ ವೇಶ್ಯಾವಾಟಿಕೆಯನ್ನ ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನ 1930ರಲ್ಲಿ ಅವರು ಅದನ್ನ ಒಂದು ಹೋರಾಟವನ್ನ ಮಾಡ್ತಾರೆ. ವಿಧವೆಯರಿಗೆ ಮರು ವಿವಾಹ ಮಾಡಲೇಬೇಕು, ಅಂದ್ರೆ ಈ ವಿಧವೆಯರಾಗಿರ್ತಕ್ಕಂಥವ್ರು ಅವರ ವಿಧವೆಯರನ್ನ ಸಮಾಜದಲ್ಲಿ ಅದೊಂದು ಸಾಮಾಜಿಕ ಪಿಡುಗು, ಅದನ್ನ ಎಲ್ಲೋ ಒಂದು ಕಡೆ ಅವರಿಗೆ ಯಾವುದಕ್ಕೂ ಅರ್ಹರಲ್ಲ, ಗಂಡ ಸತ್ತ ತಕ್ಷಣ ಅವರನ್ನ ಒಂದು ಇದರ ಮೂಕರಾಗಿ ಅವರನ್ನ ಒಂದು ಮೂಲೆಯಲ್ಲಿ ಕೂಡ ಹಾಕ್ತಿದ್ರು. ಅಂತ ಒಂದು ಸಮಾಜದ ನಮ್ಮ ಈ ಒಂದು ಮೌಢ್ಯತೆ, ಆ ಮೌಢ್ಯತೆಯನ್ನ ಹೋಗಲಾಡಿಸಿ ವಿಧವೆಯವರಿಗೆ ಈ ಒಂದು ಮರು ವಿವಾಹವನ್ನ ಮಾಡಲಿಕ್ಕೆ ಅವತ್ತೇ ಪ್ರೇರಣೆಯನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂತ ನಾವು ಇಲ್ಲಿ ಸ್ಮರಿಸಬಹುದು. ಅಂತಹ ಅದಕ್ಕೆ ಅವರು ಜಾತಿ ಪದ್ಧತಿ ನಿರ್ಮೂಲನ, ಈ ಅಸ್ಪೃಶ್ಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಬಿಫೋರ್ ಇಂಡಿಪೆಂಡೆನ್ಸ್. ನೀವು ನೋಡಿದ್ದೀರಾ, ವೈದಿಕ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಎಲ್ಲ ವೈದಿಕ ಶಿಕ್ಷಣದಲ್ಲಿ ನಾವು ಓದ್ತೀವಿ, ಅಸ್ಪೃಶ್ಯತೆ ಅನ್ನತಕ್ಕಂಥದ್ದನ್ನ ನಿರ್ಮೂಲನ ಮಾಡಬೇಕು, ಅದು ಎಲ್ಲಾ ಜನಾಂಗಕ್ಕೂ ಒಂದೇನೆ, ಆ ಎಲ್ಲರಿಗೂ ಸಮಾನವಾಗಿ ಇರ್ತಕ್ಕಂಥ ಒಂದು ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಅವರು 1918ರಲ್ಲಿ ಈ ಒಂದು ಶಾಲಾ ಪ್ರವೇಶಕ್ಕೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಅಲ್ಪಸಂಖ್ಯಾತರಿಗೂ ಹೆಚ್ಚು ಪ್ರೋತ್ಸಾಹನ ಕೊಟ್ಟಂತವರು ಇವರು ನಮ್ಮ ಕೃಷ್ಣರಾಜ ಒಡೆಯರ್ ಅವರು. ಇವರನ್ನ ಬಿಟ್ರೆ ಬಹುಶಃ ಈಗ ಪ್ರಸ್ತುತದಲ್ಲಿ ಇರ್ತಕ್ಕಂಥದ್ದು ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಮಾಧ್ಯಮಗಳು ಇವತ್ತು ನಡೀತಾ ಇದೆ 4ನೇ ಅಂಗವಾಗಿ, ಇದನ್ನ ಅವರು ಆವತ್ತೇ ಹೇಳ್ತಿದ್ರು.
ಇವತ್ತು ಸಂಸತ್ತಿನಲ್ಲಿ ಏನಿದೆ ಮೇಲ್ಮನೆ ಕೆಳಮನೆ ಅನ್ನತಕ್ಕಂಥದ್ದನ್ನ ನಮ್ಮ ಈ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿ ಇವೆಲ್ಲವನ್ನೂ ಸಹ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತೇ ಹೇಳಿದ್ರು ಈ ಸಂಸ್ಥಾನಗಳ ಬಗ್ಗೆ. ಹಾಗಾಗಿ ಇವರ ಒಂದು ಆರ್ಥಿಕತೆಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟದ್ದು. ರೈತರಿಗೆ ಸಾಲ ಕೊಡೋದಾಗಿರ್ಬೋದು, ಅವರು ಯಾವುದನ್ನ ಕೊಡುಗೆ ಕೊಟ್ಟಿಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ನಮಗೆ. ಏನಂದ್ರೆ ಆರ್ಥಿಕವಾಗಿ ನಮಗೆ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥವ್ರವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ಎಲ್ಲಾ ಕ್ಷೇತ್ರಕ್ಕೂ ಅವರು ಕೊಟ್ಟಂತಹ ಕೊಡುಗೆಗಳು ಅಪಾರ. ಅವುಗಳನ್ನ ನಾವು ಇವತ್ತು ನೀವೇನು ಹೇಳ್ತಿದ್ರು, ಅವರು KRS ಡ್ಯಾಮ್ ಆಗಿರ್ಬೋದು, ಆಮೇಲೆ ಒಂದು ಜಲವಿದ್ಯುತ್ ಸ್ಥಾಪನೆ ಆಗಿರ್ಬೋದು, ಕಬ್ಬಿಣ ಕಾರ್ಖಾನೆ ಆಗಿರ್ಬೋದು, ಸಾಬೂನಿಗೆ ಸಂಬಂಧಪಟ್ಟ ಒಂದು ಕಾರ್ಖಾನೆ ಆಗಿರ್ಬೋದು, ಪೇಪರ್ ಮಿಲ್ಗಳಾಗಿರ್ಬೋದು, ಎಂಚಿನ ಕಾರ್ಖಾನೆಗಳಾಗಿರ್ಬೋದು, ಮತ್ತೆ ಈ ಶಿವಮೊಗ್ಗದಲ್ಲಿ ಕಾರ್ಖಾನೆಯನ್ನ ಸ್ಥಾಪಿಸಿ ಸಿಮೆಂಟ್ ಕಾರ್ಖಾನೆ ಮತ್ತು ಅರಗು ಮತ್ತು ಈ ಬಣ್ಣದ ಕಾರ್ಖಾನೆ ಅಂತ ಹೇಳ್ತಾರಲ್ಲ, ಇವುಗಳೆಲ್ಲವನ್ನೂ ಕೊಟ್ಟಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ಏನು ನಮ್ಮಲ್ಲಿ ಪ್ರಸ್ತುತ ಇದೆ ಈ ಪರಿಸ್ಥಿತಿಯನ್ನ ನಾವು ಬಿಫೋರ್ ಇಂಡಿಪೆಂಡೆನ್ಸ್ ಜ್ಞಾಪಿಸಬೇಕು. ಅವರ ಆಡಳಿತದಲ್ಲಿ ಅವರ ಕೊಟ್ಟಂತಹ ಕಡೆಗೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೊಟ್ಟಂತಹ ನಮ್ಮ ಇದರಲ್ಲಿ ಕೊಟ್ಟಿರತಕ್ಕಂಥ ಕೊಡುಗೆಗಳು ಇವತ್ತು ಪ್ರಸ್ತುತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಹಳ ಉತ್ತಮವಾದಂತಹ ವಾಗ್ಮಿ, ಆಡಳಿತಗಾರ, ಚಾಣಾಕ್ಷ, ಬುದ್ಧಿವಂತರು. ಇಂಥ ಒಂದು ವ್ಯಕ್ತಿಯನ್ನ ಮೆಮೊರಿ ಅವರನ್ನು ಜ್ಞಾಪಕಾರ್ಥಕವಾಗಿ ನಾವೆಲ್ಲರೂ ಜ್ಞಾಪಿಸ್ಕೋಬೇಕು. ಇವತ್ತು ಇಲ್ಲಿ ನಿಂತಿದ್ದೀವಿ ಅಂದ್ರೆ ನಾವು ಅವರ ಒಂದು ಕೊಡುಗೆ, ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂದ್ರೆ ಅವರ ಕೊಡುಗೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ನಾವು ಅವರನ್ನ ಸ್ಮರಿಸಲೇಬೇಕು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ವರ್ಕ್ಶಾಪ್ಗಳು, ಸೆಮಿನಾರ್ಗಳು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ ನಾವು ಮಾಡಬೇಕಾಗತ್ತೆ. ಪೀಠದ ವತಿಯಿಂದ ಪೀಠದ ಒಂದು ನಿರ್ದೇಶಕರನ್ನ ನಾನು ಮನವಿ ಮಾಡ್ಕೊಳ್ತೇನೆ. ಏನಂದ್ರೆ ಇಂತಹ ಕಾರ್ಯಕ್ರಮಗಳು, ಇದರ ಬಗ್ಗೆ ಪುಸ್ತಕಗಳು, ಓದುಗಾರಿಕೆ, ಒಂದು ಲೈಬ್ರರಿ, ಈ ತರವಾದಂತಹ ವ್ಯವಸ್ಥೆಯನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚು ಮಾಡಿದ್ರೆ ಬಹುಶಃ ನಾವು ಮೈಸೂರಲ್ಲಿ ಇದ್ಕೊಂಡು ಇವೇನು ಗೊತ್ತಿಲ್ಲ ಅಂತಂದ್ರೆ ಕಷ್ಟ ಸಾಧ್ಯ. ಹಾಗಾಗಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಪ್ರತಿಯೊಬ್ಬರು ಓದ್ಕೋಬೇಕು. ಬರೀ ಇತಿಹಾಸ ಓದೋರು ಮಾತ್ರ ಅಂತ ಅಲ್ಲ, ಎಲ್ಲರೂ ಓದ್ಕೋಬೇಕು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ನಮ್ಮ ಮಾನ್ಯ ಕುಲಪತಿಗಳು ಮತ್ತೆ ಕುಲಸಚಿವರು ಯಾವಾಗಲೂ ಸದಾ ಸಿದ್ಧ. ಏನೇ ಒಂದು ಕೋರಿಕೆಯನ್ನು ತಂದಾಗ ಅವರು ಇಲ್ಲ ಅಂತ ಹೇಳೋದೇ ಇಲ್ಲ. ಬಹುಶಃ ಅವರು ಶಿಕ್ಷಣ ತಜ್ಞರು, ನಮ್ಮ ಮಾನ್ಯ ಕುಲಪತಿಗಳು ಬಹಳ ಉತ್ತಮವಾದಂತಹ ಏನು ಎಲ್ಲದಕ್ಕೂ ಕೋಆಪರೇಟ್ ಮಾಡಂತಹ ಮಾನ್ಯ ಕುಲಪತಿಯವರು ನಮ್ಮಲ್ಲಿದ್ದಾರೆ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಕುಲಸಚಿವರು ಕೋಆಪರೇಷನ್ ಕೊಡ್ತಾರೆ, ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಹಾಗಾಗಿ ಪೀಠಗಳಿಂದ ಎಲ್ಲರೂ ಸಹ ಅದಕ್ಕೆ ಸಂಬಂಧಪಟ್ಟಂತಹ ಲೈಬ್ರರಿಯನ್ನು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು, ಜೊತೆಗೆ ಪುಸ್ತಕಗಳನ್ನು ಬರ್ತಕ್ಕಂಥದ್ದು, ಅಲ್ಲಿ ಸಂಶೋಧನೆಗಳು ಹಾಕಬೇಕು. ಹೊಸ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ಗಳು, ಡಿಪ್ಲೊಮಾ ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು ವಿಶ್ವವಿದ್ಯಾಲಯದಲ್ಲಿ. ಬರೀ 2 ಪ್ರೋಗ್ರಾಮ್ ಮಾಡೋದಲ್ಲ, ಹುಟ್ಟಿನ ದಿನ ಒಂದು ದಿನ, ಕೊನೆಯ ದಿನ ಒಂದು ದಿನ ಮಾತ್ರಕ್ಕೆ ಸೀಮಿತ ಆಗಬಾರ್ದು. ಈ ಪೀಠಗಳು ಯಾವಾಗಲೂ ಚಲನಾತ್ಮಕವಾಗಿರಬೇಕು, ಕ್ರಿಯಾತ್ಮಕವಾಗಿರಬೇಕು, ಸಂಶೋಧನಾತ್ಮಕವಾಗಿರಬೇಕು. ಇವೆಲ್ಲವನ್ನು ಒಳಗೊಂಡಂತೆ ಇನ್ನು ಮುಂದೆ ವಿಶ್ವವಿದ್ಯಾಲಯದಲ್ಲಿ ನಿರಂತರವಾಗಿ ನಿರಂತರ ಕಲಿಕೆ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಾದಂತಹ ಇದನ್ನ ಇಟ್ಟುಕೊಂಡು ನಿರಂತರವಾಗಿ ಈ ಕೆಲಸ ಕಾರ್ಯಗಳು ನಡೀತಾ ಇರಬೇಕು. ಪೀಠಗಳ ವತಿಯಿಂದ 9 ಪೀಠಗಳಿದೆ. 9 ಪೀಠಗಳಿಂದಲೂ ಬಹುಶಃ ನನಗನ್ಸುತ್ತೆ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಇಡೀ ಒಂದು ವರ್ಷದಲ್ಲಿ ಇದನ್ನ ಹಾಕೊಂಡು, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹಾಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಬಹುಶಃ ಎಲ್ಲರಿಗೂ ಇದು ತಲುಪುತ್ತೆ, ಎಲ್ಲಾ ಜನರಿಗೂ ತಲುಪುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯ. ಆಗಲೇ ಹೇಳಿದ್ರು ಸರ್ವಪಲ್ಲ ಅಯ್ಯಂಗಾರ್ ಸರು 148ನೇಯ ಜಯಂತಿ ಅಂತ. ಸತ್ಯ, ಯಾಕೆಂದರೆ ಅವರು ಇತಿಹಾಸ ಓದ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಕೃಷ್ಣರಾಜ ಒಡೆಯರ್ ಪೀಠ ಅವ್ರಿಗೆ ಕೈಗೆ ಕೊಟ್ಟಿದ್ದಾರೆ. ಅದು ಇವತ್ತು ಸಾಂಕೇತಿಕವಾಗಿ ಅಂತ ಅಂದರು. ಆದರೂ ಈಗ ನಮ್ಮ ಪ್ರವೀಣ್ ಸರ್ ಹೇಳ್ತಾ ಇದ್ದರು, ಮೇಡಮ್ ಮಾತಾಡಿದ್ರೆ ಸ್ಪೀಡ್ ರೈಲ್ ಹೋದಂಗೆ ಹೋಗ್ತಾ ಇರುತ್ತೆ ಅಂತ. ಯಾವ ವಿಚಾರ ಅಂತ ಗೊತ್ತಾಗಲ್ಲ ನಮಗೆ. ಏನೋ ಈಗ ಅವರು ಪ್ರಿಪೇರ್ ಆಗಿ ಬಂದಿರ್ತಾರೋ ಏನೋ ಗೊತ್ತಿಲ್ಲ, ತಿಳ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ಇವರು ಶಿಕ್ಷಣ ತಜ್ಞರು ಅಂತಲೇ ಹೇಳ್ತೀವಿ. ಈಗ ನಮ್ಮ ವಿಶ್ವನಾಥ್ ಸರ್ ಮಾತಾಡಿದ್ರು, ಯಾಕೆಂದರೆ ಅವರು ಕನ್ನಡ ಪ್ರಾಧ್ಯಾಪಕರು ಹಾಗೂ ಜಾನಪದ ವಿದ್ವಾಂಸರು ಹೌದು. ಅದಕ್ಕೆ ಅವರು ಮಾತಾಡಿದ್ರೆ ಒಂದು ಅರ್ಥ ಇದೆ. ಮೇಡಮು
ಸಿಕ್ಕಾಪಟ್ಟಿ ನಮ್ಗೆ ಯಾವ ಪಾಯಿಂಟು ಸಿಗದೆ ಮಾತಾಡ್ಬಿಡ್ತಾರೆ, ಅದಕ್ಕೆ ಕಷ್ಟ. ಆಯಿತು, ಈಗ ಈ ಸಭೆಗೆ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ KV ಪ್ರವೀಣ್ ಸರ್ಗೆ ಸ್ವಾಗತ ಬಯಸುತ್ತಾ, ಇಲ್ಲಿ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರೇ, ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ H. ವಿಶ್ವನಾಥ್ ಸರ್ ಅವರೇ, ಹಾಗೆ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರು, ಹಾಗೆ ಬೋಧಕೇತರ ಸಿಬ್ಬಂದಿಗಳು, ಮಿತ್ರರು ಇದ್ದಾರೆ, ಎಲ್ಲರಿಗೂ ಸ್ವಾಗತ ಬಯಸುತ್ತೀನಿ. ಮುಖ್ಯವಾಗಿ ಈ ಪೀಠ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠದ ನಿರ್ದೇಶಕರು. ಯಾಕೆಂದರೆ ನಾನು ತಿಳ್ಕೊಂಡಿರೋದು ನಿರ್ದೇಶಕರು ಅಂತ, ಮೇಡಮು ಅಧ್ಯಕ್ಷರು ಅಂದರು. ಅದಕ್ಕೆ ಆ ಡೆಸಿಗ್ನೇಷನ್ ಏನಾದರೂ ಚೇಂಜ್ ಆಗಿದೆಯೋ ಗೊತ್ತಿಲ್ಲ. ಸಂಯೋಜನಾಧಿಕಾರಿ ಅಥವಾ ನಿರ್ದೇಶಕರ ಸರ್? ಕೋಆರ್ಡಿನೇಟರ್ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂತಂದರೆ ಇಂಥ ಮಹಾ ವ್ಯಕ್ತಿಗಳ ಬಗ್ಗೆ ನಾವು ಒಂಚೂರು ತಿಳ್ಕೋಬೇಕು. ಯಾಕೆಂದ್ರೆ ನನಗೆ ತಿಳಿದ ಮಟ್ಟಕ್ಕೆ ಈ ರಾಜರು ಮಾರುವೇಷದಲ್ಲಿ ಹೋಗಿ ಸಾಮಾನ್ಯ ಜನರ ಕಷ್ಟ ನಷ್ಟಗಳನ್ನು ನೋಡುತ್ತಿದ್ದರು ಅಂತ. ಅವ್ರಿಗೆ ಭಟುಗಳು ಇರ್ತಾರೆ, ಸೈನ್ಯ ಇದೆ, ಅವ್ರು ಯಾರು ಹೋಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಆದರೆ ಅವರೇ ಮಾರುವೇಷದಲ್ಲಿ ಹೋಗಿ ಆ ಜನರ ಕಷ್ಟ ನಷ್ಟ ನೋಡ್ತಾ ಇದ್ರು ಅಂತ. ಅದಕ್ಕೆ ಅವರು ಯಾರೋ ರೈತರನ್ನು ನೋಡಿ, ನನಗೆ ಮಾಹಿತಿ ಬಂದಿರೋದು ಅಷ್ಟೇ, ನಾನು ಓದಿಲ್ಲ. ರೈತರು ನೋಡ್ತಾ ಇದ್ದಾಗ ಅವ್ರಿಗೆ ಹಸುವಾಗುತ್ತಂತೆ, ಅವಾಗ ಅವರು ಮುದ್ದೆ ಕೊಡ್ತಾರಂತೆ. ಆ ಮುದ್ದೆಯನ್ನು ತಿಂದು ಯಾಕೆ ನಿಮಗೆ ಕಷ್ಟ ಅಂತಂದರೆ, ನೀರು, ನಾವು ಜಮೀನು ಮಾಡಬೇಕು ಅಂದರೆ, ಈ ವ್ಯವಸಾಯ ಮಾಡಬೇಕು ಅಂದರೆ ನೀರಿನ ಕಷ್ಟ ಇದೆ ಅಂತ. ಆವಾಗಲೇ ಈ KRS ಡ್ಯಾಮ್ ಕಟ್ಟಿದ್ರು ಅಂತ. ಆ ಮಹಾರಾಣಿಯವರು ಅವರು ಒಡವೆ ಎಲ್ಲ ಕೊಟ್ಟಿದ್ದಾರೆ ಅಂತ. ಅವರು ಎಲ್ಲ ಒಡವೆ ಎಲ್ಲ ಮಾರಿ ಆ ದುಡ್ಡಿನಿಂದ KRS ಡ್ಯಾಮ್ ಅಂತ ಕಟ್ಟಿದ್ದಾರೆ. ಈಗ KRS ಡ್ಯಾಮ್ ಅಂತಾರೆ, ಮೊದಲು ಅದೇನೋ ಕಟ್ಟೆ ಅಂತ ಇದ್ರು, ಅದೇ ಕನ್ನಂಬಾಡಿ ಕಟ್ಟೆ ಅಂತ. ನನಗೆ ಆವಾಗಿಂದ ಅದು ಬರ್ತಾನೆ ಇಲ್ಲ. ನಮ್ಮೂರಲ್ಲಿ ನಾವು ಕನ್ನಂಬಾಡಿ ಕಟ್ಟೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ, ಎಲ್ಲಿದೆ ಮೈಸೂರಲ್ಲಿ ಕನ್ನಂಬಾಡಿ ಕಟ್ಟೆ ಅಂತ ನಾವು ಅಂದ್ರೆ, ಇಲ್ಲಿ ಅರ್ಥ ಆಗಿದ್ದು ಕೃಷ್ಣರಾಜ ಸಾಗರ್, KRS ಡ್ಯಾಮ್ ಅಂತ. ಹೌದು ಸರ್, ಹೌದು ಸರ್, ಕನ್ನಂಬಾಡಿ ಕಟ್ಟೆ ಅಂತ ಅವರು ಹಿಂದಿನವರು. ಹಾಗೆ ಈಗ ಆ ರಾಜರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಯಾಕೆಂತಂದರೆ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನಿದೆ ಎಂಥದ್ದು, ಈಗ ಸೆಮಿನಾರ್ಗಳು ಕಾನ್ಫರೆನ್ಸ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ನನಗೆ ತಿಳಿದ ಮಟ್ಟಕ್ಕೆ ನಮ್ಮ ತೆಲುಗಿನ ಶ್ರೀಕೃಷ್ಣ ದೇವರಾಯ ಅಂದರೆ ಅವರನ್ನು ಸಾಹಿತಿ ಸಾರ್ವಭೌಮ ಅಂತೀವಿ. ಒಂದು ಕಡೆ ಸಾಹಿತ್ಯ ಕ್ಷೇತ್ರಕ್ಕೂ ಸೇವೆ ಸಲ್ಲಿಸಿದ್ದಾರೆ, ಸಾರ್ವಭೌಮ ಅಂದರೆ ರಾಜರಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಿದ್ದಾರೆ. ಆದ್ದರಿಂದ ಈ ರಾಜರು ಸಾಮಾನ್ಯ ಜನರಿಗೆ, ಈಗ ಹೇಳಿದ್ರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಜಾಗ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ, ಈ ಸಾಬೂನು ಏನು ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ. ಈಗ ನಾವು ಈ ಮೈಸೂರಲ್ಲಿ, ನಾವು ಎಲ್ಲಿಂದನೋ ಬಂದಿರೋರು, ನಾವು ಮೈಸೂರಲ್ಲಿ ಬಂದಾಗ ನಿನ್ಗೇನು ಬಿಡಪ್ಪ ಮೈಸೂರು ಮಹಾರಾಜ ನೀನು ಅಂತಾರೆ. ಅಂದರೆ ಆ ಗೌರವ ಸಿಕ್ಕಿದೆ ಅಂತ ಅಂದರೆ ನಾವು ಇಲ್ಲಿ ಮೈಸೂರಲ್ಲಿ ಇದ್ದರೆ ಸುಭಿಕ್ಷಿತವಾಗಿದ್ದೀವಿ ಅಂತ. ಬೇರೆಯವ್ರಿಗೆ ಈಗ ನಿಜ ಅದು, ಯಾಕೆಂದರೆ ಮೈಸೂರಿಗೆ ಬಂದು ನೋಡಿದ ತಕ್ಷಣ ನಾವು ಸುಭಿಕ್ಷಿತವಾಗಿ ಇದ್ದೀವಿ. ಅದಕ್ಕೆ ಕಾರಣ ಯಾರು ಅಂದರೆ ಈ ಕೃಷ್ಣರಾಜ ಒಡೆಯರವರ
ಕೊಡುಗೆ ಅಂತ ಒಂದು 2 ಮಾತು ಮಾತಾಡೋಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮಸ್ಕಾರ. Thank you, sir, for your valuable speech. Now, I would like to request Professor K.V. Praveen, sir, so you Mysore to speak few words in this occasion. ಈಗಾಗಲೇ ಮಾತಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಕೂಡ ಬಹಳ ಸವಿಸ್ತಾರವಾಗಿ ಸಮಗ್ರವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಹುಮುಖಗಳನ್ನು ತಮ್ಮ ಮುಂದೆ ಹೇಳಿದ್ದಾರೆ. ಅದು ನಮ್ಮ ರಮಾನಾಥನ್ ನಾಯ್ಡು ನನಗೇನೋ ಗೊತ್ತಿಲ್ಲ ಅಂದು ಮಾರ್ಮಿಕವಾಗಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಎಲ್ಲರ ಮಾತನ್ನು ಕೇಳ್ತಾ ಹೋದಾಗ ನಮಗೆ ಒಂದು ವಿಶೇಷವಾದ ಅನುಭವ ಆಗ್ತದೆ, ಕಲಿಕೆ ಆಗ್ತದೆ. ಅದರಿಂದನೇ ನಾವು ಎಲ್ರಿಗೂ ಮಾತಾಡಿ ಇರ್ತಕ್ಕಂಥ ಒಂದು ಅವಕಾಶಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರೋದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು, ಕೊಡುಗೆಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ತಾತ್ವಿಕವಾಗಿ, ಧಾರ್ಮಿಕವಾಗಿ ಅನೇಕ ವಿಚಾರಗಳಿವೆ. ನಮ್ಮ ದೇಶದಲ್ಲಿ ಕೆಲವು ರಾಜರನ್ನ ಚಕ್ರವರ್ತಿ ಅಂತ ಕರೆದಿದ್ದಾರೆ. ನಾವು ಇತಿಹಾಸದಲ್ಲಿ ಓದಿರ್ತೀವಿ. ದ ಗ್ರೇಟ್ ಅಂತಕ್ಕಂಥ ವರ್ಡ್ನ ಯೂಸ್ ಮಾಡ್ತಕ್ಕಂಥದ್ದು ಕೆಲವರು. ಅದರಲ್ಲಿ ಪ್ರಮುಖರೆಂದ್ರೆ ನಾವು ಓದಿರ್ತೀವಿ ಟೆಕ್ಸ್ಟ್ ಬುಕ್ ಅಲ್ಲಿ ಅಕ್ಬರ್ ದಿ ಗ್ರೇಟ್, ಅಕ್ಬರ್ ಚಕ್ರವರ್ತಿ ಅಂತ ಕರೀತಾರೆ. ಅಶೋಕ ಮಹಾರಾಜ ಚಕ್ರವರ್ತಿ, ಅಶೋಕನಿಗೆ ದ ಗ್ರೇಟ್ ಅಂತ ಕರೀತಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಟೈಟಲ್ ನೋಡಿ, ಬರೀ ಅಶೋಕ ಅಂತ ಇರಲ್ಲ. ಹಾಗೆ ಶಿವಾಜಿ ಮಹಾರಾಜ ದ ಗ್ರೇಟ್ ಅಂತ ಕರೀತೀವಿ. ಈ ಸಾಲಿನಲ್ಲಿ ನಿಲ್ಲತಕ್ಕಂಥ ಅದ್ಭುತ ಜ್ಞಾನವುಳ್ಳಂತಹ, ಮಾನಸಿಕವಾಗಿ ಎಲ್ಲರನ್ನೂ ಸಮತೆಯ ದೃಷ್ಟಿಯಿಂದ ನೋಡ್ತಕ್ಕಂಥ ಪ್ರಭುಗಳು ಯಾರು ಇದ್ರೆ, ರಾಜರು ಯಾರು ಇದ್ರೆ, ಅದು ನಮ್ಮ ಹೆಮ್ಮೆಯ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಧೈರ್ಯವಾಗಿ ನಾವು ಹೇಳ್ಬೋದು. ಯಾಕೆ ಈ ದಿ ಗ್ರೇಟ್ ಅನ್ನೋ ಪದ ಬಳಸ್ತಾರೆ ಅಂತ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದನ್ನೆಲ್ಲ ಈ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಪ್ರಮುಖವಾಗಿ ಅವರು ಮಾಡಿದಂಥ ಸಾಧನೆಗಳು ನಮ್ಮ ಮುಂದೆ ಇದೆ, ಅವರು ತೋರಿದಂಥ ಮಾರ್ಗ ನಮ್ಮ ಮುಂದೆ ಇದೆ. ಆದರೆ ನಾವು ಅದರಿಂದ ಅಳವಡಿಸ್ಕೊಳ್ಬೇಕಾದದ್ದು ಏನು? ನೀವು ಗಮನಿಸಿ, ಯಾರ್ಯಾರಿಗೆ ಈ ಚಕ್ರವರ್ತಿಗಳು ದಿ ಗ್ರೇಟ್ ಅಂತ ಕರಿತೀವಿ, ಅವರೆಲ್ಲರಲ್ಲೂ ಇದ್ದಂಥ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ, ಒಂದು ವಿಶೇಷತೆ ಏನಂದ್ರೆ, ಯುನಿಕ್ನೆಸ್ ಏನಂದ್ರೆ, ಎಲ್ಲರೂ ಧರ್ಮಸಹಿಷ್ಣು ಆಗಿದ್ರು. ಮೊಟ್ಟ ಮೊದಲನೇದಾಗಿ ರಿಲಿಜಿಯಸ್ ಟಾಲರೆನ್ಸ್. ಎರಡನೇ ವಿಚಾರ, ಅದ್ಭುತವಾದಂಥ ಆಡಳಿತಗಾರರಾಗಿದ್ದರು. ಈ 2 ಪ್ರಮುಖ ಗುಣಗಳು ಎಲ್ಲಾ ರಾಜರಲ್ಲೂ ಇರ್ತಕ್ಕಂಥದ್ದಲ್ಲ, ಕೆಲವು ರಾಜರಲ್ಲಿ ನಾವು ಪಟ್ಟಿ ಮಾಡ್ತಕ್ಕಂಥದ್ದು. ಆ ಸಾಲಿಗೆ ಅದಕ್ಕಾಗಿ ನಾನು ಹೇಳಿದ್ದು ರಾಜಶ್ರೀ ನಾಲ್ವಡಿ ಕೃಷ್ಣರಾಜರ ಒಡೆಯರ್ ಅವರನ್ನ ಹೆಸರನ್ನ. ಈ ಧರ್ಮ ಸಹಿಷ್ಣುತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅವರು ತಾತ್ವಿಕ ಪುರುಷರು. ನಾಲ್ವಡಿ ಕೃಷ್ಣರಾಜ ಒಬ್ಬ ವಿದೇಶಿ ಲೇಖಕ ಹೇಳ್ತಾರೆ, ಅವರು ಈಸ್ ಎ ರಿಲಿಜಿಯಸ್ ಫಿಲಾಸಫರ್ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಪ್ರಪ್ರಥಮವಾಗಿ 1930 ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಮೈಸೂರ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ನೋಡಿ, ಆಗ 1930 ಅಂದ್ರೆ ಇಡೀ ವಿಶ್ವದಲ್ಲಿ ಯಾವ್ದಾದ್ರು ಒಂದು ಉತ್ತಮ ಆಡಳಿತ ಇದ್ರೆ ಅದು ಮೈಸೂರು ರಾಜ್ಯದ ಆಡಳಿತ ಅಂತಕ್ಕಂಥ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಘೋಷಣೆ. ಇದೆಲ್ಲ ನಾವು ನೋಡ್ತಾ ಹೋದ್ರೆ ಅವರು ಯಾವ ಮಟ್ಟದಲ್ಲಿ ಅವರ ಒಂದು ವಿಶೇಷತೆನ ಇಟ್ಕೊಂಡಿದ್ರು. ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ಮಾತಾಡಿದಾಗ ಹೇಳಿದ್ರು, ಅವರ ಗುಣಗಾನ ಒಂದು ವಿಶ್ವನಾಥ್ ಅವರು ಹೇಳ್ತಾ, ಮೀಸಲಾತಿ ರಿಸರ್ವೇಷನ್ನ ಯಾವ ರೀತಿ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಎಲ್ಲ ವರ್ಗಕ್ಕೂ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅನೇಕ ಕಂಪ್ಯಾರಿಟಿವ್ ಆಗಿ ಕೊಟ್ಟರು. ಹಾಗೆ ಲಕ್ಷ್ಮೀ ಮೇಡಮ್ ಅವರು ಕೂಡ ಶೈಕ್ಷಣಿಕವಾಗಿ ಅವರಿಂದ ಆಗತಕ್ಕಂಥ ಪ್ರಯೋಜನಗಳೇನೇನಾಯಿತು, ನಮಗೆ ಕೊಡುಗೆಗಳು ಏನೇನು ಸಿಕ್ತು ಎಲ್ಲ ರಂಗಗಳಲ್ಲಿ. ನಾಟ್ ಓನ್ಲಿ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್, ಹಾಸ್ಪಿಟಲ್ ಇರ್ಬೋದು, ಒಂದು ಸಾಬೂನು ಕಾರ್ಖಾನೆ ಇರ್ಬೋದು, ಮಗದೊಂದು ಎಲ್ಲ ಕ್ಷೇತ್ರಗಳಲ್ಲೂ ಅವರ ಕೊಡುಗೆ ಇದೆ. ಪ್ರಮುಖವಾಗಿ ಅಣೆಕಟ್ಟು ಕಟ್ಟುವಾಗ ಯಾವ ರೀತಿ ಒಂದು ಹೆಂಡತಿ ಅವ್ರಿಗೆ ಜೊತೆಗೆ ನಿಂತು ವಾಣಿ ವಿಲಾಸ್ ಸಾಗರ ಇರ್ಬೋದು, KRS ಇರ್ಬೋದು, ಇದಕ್ಕೆಲ್ಲ ಸಹಯೋಗದೊಂದಿಗೆ ಒಂದು ಒಳ್ಳೆ ಕೆಲಸ ಮಾಡೋದು. ಅವರ ಚಿನ್ನದ ಆಭರಣಗಳನ್ನ ಇಟ್ಟರು ಅಂತೇಳಿ ಶೆಲ್ಲಪಿಳ್ಳೆ ಅವರು ಕೂಡ ನಮಗೆಲ್ಲ ತಿಳಿಸಿದ್ರು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನ ಒಂದು ಹಿನ್ನೋಟವನ್ನ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರೂ ಧರ್ಮ ಸಹಿಷ್ಣುಗಳಾಗೋಣ.
ಯಾವ ಜಾತಿ ಮತಗಳ ಅಂತರವನ್ನು ನಾವು ಮಾನಸಿಕವಾಗಿ ಅದು ಪ್ರಚಲಿತವಾಗಿ ಯಾವುದೂ ಇಟ್ಕೊಳ್ಳದೆ ಅಂತಕ್ಕಂಥ ಜೀವನ ಮಾಡೋಣ, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ತಗೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಹೆಚ್ಚಾಗಿ ಬರ್ತಕ್ಕಂಥ ಪರೀಕ್ಷಾ ಭವನಕ್ಕೆ, ಅದು ಬಿಟ್ಟರೆ ನೆಕ್ಸ್ಟು ರಿಜಿಸ್ಟ್ರಾರ್ ಹತ್ರ VC ಹತ್ರ ಒಂದಷ್ಟು ಜನ ಬರ್ತಾರೆ. ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಕಡಿಮೆ ಇಲ್ಲಿ. ಆನ್ಲೈನ್ ಬಂದ್ಬಿಟ್ಟಿರೋದ್ರಿಂದ ಅಲ್ಲೂ ಕೂಡ ನೀವು ಇಂಟ್ರಾಕ್ಷನ್ ಮಾಡ್ತೀರಾ, ಪ್ರತಿಯೊಬ್ಬರ ಬಗ್ಗೆನೂ ನೀವು ಆಳವಾಗಿ ಬಾಂಧವ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ನಮ್ಮ ವಿಶೇಷವಾಗಿ ಬೋಧಕ ಮಿತ್ರರಿಗೆ. ಸೊ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಿರ್ತೀವಿ ಅಷ್ಟು ನಮಗೆ ಶ್ರೇಯಸ್ಕರ. ಪ್ರತಿಯೊಬ್ಬರು ಕೂಡ ಧರ್ಮಶ್ರೇಷ್ಠಗಳಾಗಿ ಯಾವುದೇ ಜಾತಿಗಳನ್ನು ಹೆಸರುಗಳನ್ನು ಹೊರತರದೆ ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ನಾವು ಅನುಸರಿಸಿದ್ರೆ ಬಹುಶಃ ಇಂಥ ಮಹಾತ್ಮರ ಜನ್ಮ ದಿನಾಚರಣೆಗಳನ್ನ ಆಚರಿಸಲಿಕ್ಕೂ ಕೂಡ ಒಂದು ಸಾಂಕೇತಿಕವಾಗಿ ಆಗಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಅರ್ಥ ಇದೆ. ಇಲ್ಲ ಅದರಲ್ಲಿ ಅದರ ಅರ್ಥನೇ ಕಳ್ಕೊಂಡು ಬಿಡುತ್ತೆ. ಸೊ ಆ ಮನೋಭಾವನೆ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾನು ಬಂದಾಗಿಂದ, ನಾನು ಬಂದು ಈಗಾಗಲೇ ಸುಮಾರು 2.5 ವರ್ಷ ಆಯಿತು, ಅಲ್ಲಿಂದ ನಾವು ಗಮನಿಸ್ಕೊಳ್ತಾ ಬಂದಿದ್ದೀನಿ. ಎಲ್ಲ ಅಣ್ಣ ತಮ್ಮಂದ್ರ ಅಕ್ಕ ತಂಗಿರ್ತಾರೆ ಇಲ್ಲಿ ಬಹಳ ಚೆನ್ನಾಗಿದ್ದೀರ. ಅದರಲ್ಲೂ ವಿಶೇಷವಾಗಿ ಈಗಿನ ಮಾನ್ಯ ಕುಲಪತಿಗಳ ಒಂದು ಅವಧಿನಲ್ಲಂತೂ ಅದರ ಒಂದು ಘನತೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಎಲ್ಲರೂ ಒಂದೇ, ಅವರಲ್ಲಿ ಹೋಗಲಿಕ್ಕೆ ಯಾರಿಗೂ ಒಂದು ಭೇದ ಭಾವ ಇಲ್ಲ, ಸಂಕೋಚ ಇಲ್ಲ, ಯಾವುದೇ ಹಿಂಜರಿತ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಮನಸ್ಥಿತಿ ನಮ್ಮ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಯಾರ್ಯಾರಿದ್ದೀರ, ಶಾಸನಬದ್ಧ ಅಧಿಕಾರಿ ಎಲ್ಲರಿರ್ಬೋದು, ಪ್ರತಿಯೊಬ್ಬರಲ್ಲಿ ಇದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಲಕ್ಷ್ಮೀ ಅವರು ಹೇಳಿದಂಗೆ ಅನೇಕ ಕಾರ್ಯಕ್ರಮಗಳು, ಅದು ಶೈಕ್ಷಣಿಕ ಪೀಠ ಸರ್ ಅದು. ಹಾಗಾಗಿ ಆ ಶೈಕ್ಷಣಿಕ ಪೀಠದಲ್ಲಿ ಅನೇಕ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಅಂತ ತಮಗೆ ಶುಭ ಹಾರೈಸ್ತಾ ಇದ್ದೀನಿ. ಯಾಕಂದರೆ ತಮ್ಮಲ್ಲಿ ಆ ವಿದ್ವತ್ತಿದೆ, ಆ ಒಂದು ಸಾಮರ್ಥ್ಯ ಇದೆ, ಅದನ್ನು ಬಳಸಿಕೊಂಡು ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಮಗೆ ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ದೊರೆ, ಬರೀ ಮೈಸೂರು ಪ್ರಾಂತ್ಯ ಅಲ್ಲ, ಈಗ ಇದು ಮೈಸೂರು ಪ್ರಾಂತ್ಯ ಅಷ್ಟೇ. ಮೈಸೂರು ರಾಜ್ಯ ಅಂದ್ರೆ ಇಡೀ ಕರ್ನಾಟಕ, ಅಖಂಡ ಕರ್ನಾಟಕ, ಇದರ ಹೆಮ್ಮೆ ಇಡೀ ವಿಶ್ವದಲ್ಲಿ ಹರಡಿದೆ. ಇಡೀ ವಿಶ್ವದಲ್ಲಿ ಹರಡಿದೆ ಅಂತಕ್ಕಂಥ ಹ್ಯಾಕ್ ಗೊತ್ತಾಯ್ತು? ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಆಡಳಿತ ಮೈಸೂರು ಸಂಸ್ಥಾನದ ಆಡಳಿತ ಅಂತಕ್ಕಂಥ ಮಾತನ್ನ ನಾವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕೇಳಿಸ್ಕೊಂಡು, ಸೊ ಇದರ ಆಳ ಅಗಲ ಉದ್ದವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಜೊತೆಯಾಗಿ ಮುನ್ನೋಡಿನ ನಿಮ್ಗೆಲ್ಲ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಈ ಅಧ್ಯಕ್ಷೀಯ ನುಡಿಗಳನ್ನು ಇಲ್ಲಿ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. Thank you, sir, for your valuable speech. Now I would like to request Dr. Anandamurthy sir to give the vote of thanks. ಏನು ನಾಲ್ವಡಿ ಕೃಷ್ಣರಾಜ ಪೀಠದ ವತಿಯಿಂದ 148ನೇ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಕುಲಸಚಿವರಾದಂತಹ ಡಾಕ್ಟರ್ ಕೆ.ವಿ. ಪ್ರವೀಣ್ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿರುತ್ತಾರೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಶಾಸನಬದ್ಧ ಅಧಿಕಾರಿಗಳಿಗೂ ಹಾಗೂ ವಿವಿಧ ವಿಭಾಗಗಳಿಂದ ಆಗಮಿಸಿದಂತಹ ಅಧ್ಯಾಪಕರಿಗೂ ಹಾಗೂ ವಿವಿಧ ವಿಭಾಗದ ಅಧ್ಯಕ್ಷರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಬೋಧಕೇತರ ವರ್ಗದವರಿಗೂ ಎಲ್ಲರಿಗೂ ಸಹ ವಂದಿಸುತ್ತಾ ಈ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮ ಮಿತ್ರರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.